ನಿಲ್ಸು ಜಾನಕಿ, ಈ ಮನೆ ಮಗಳಾಗಿದ್ದು ನಡುಮನೆ ರಾತ್ರಿ ಅನಿಷ್ಟ ಅಂತ ವಿಶೇಷವಾಗಿ ಹೇಳಬೇಕಾ ನಿನಗೆ ಅಂತ ಸ್ವಲ್ಪ ಬೇಸರದಿಂದ ಹೇಳಿ, ನಿನ್ನ ಮಗಳ ಕೈ ಮುರಿದವಳನ್ನ ನೀನೇ ಒಂದು ಸಣ್ಣ ಮಾತು ಕೂಡ ಅನ್ನೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ನಾನೇನು ಜಾನಕಿ, ಅರ್ಥ ಮಾಡ್ಕೊ ನೀನು. ನಿನ್ನ ಮಗಳು ನನ್ನ ಸೊಸೆಯಾಗೋ ಅಣಿಬರಹ ಇದ್ದರೆ ಖಂಡಿತ ಆಗ್ತಾಳೆ, ಇಲ್ದಿದ್ರೆ ಮಾಡೋದಕ್ಕೆ ಏನೂ ಇಲ್ಲ ಅಂತಂದರು. ಇನ್ನು ಹೊರಗೆ ಹೋದಂಥ ಆರುಷ್ಗೆ ಎದುರುಗಡೆ ಜೈ ಕಾರ್ ಕಾಣಿಸಿದ್ರಿಂದ ಅದನ್ನು ಹತ್ತಿದ್ದಂತೆ ಜೈ ಮುಂದೆ ಹೊರ್ಟು ಹೋದ. ಆದರೆ ಆರುಷ್ ಮಾತ್ರ ಆಲೋಚಿಸ್ತಿದ್ದ. ಅದನ್ನು ಗಮನಿಸಿದ ಜೈ, ಏನಾಯ್ತು ಬಾವಾ, ಮೊದಲು ದಿನದ ಕೆಲಸ ಚೆನ್ನಾಗಿತ್ತಾ ಅಂತ ಕೇಳಿದ್ರೆ ಆರುಷ್ ತುಂಬ ಕಿರಿಕಿರಿಯಿಂದ, ನನ್ನ ಜೀವನದಲ್ಲಿ ಮೊದಲ ಬಾರಿ ಇಂಥ ಅನುಭವ ಆಗ್ತಾ ಇರೋದು. ನಿಜಕ್ಕೂ ಇದು ನನ್ನ ಜೀವನದ ಅತ್ಯಂತ ಕರಾಳ ದಿನ, ಬ್ಲ್ಯಾಕ್ ಡೇ ಅಂತಂದ. ಆರುಷ್ ಏನು ಹೇಳಿದ್ನೋ ಅರ್ಥ ಆಗದೆ, ಹಾಂ ಏನಾಯ್ತು ಬಾವಾ ಅಂತ ಗೊಂದಲದಿಂದ ಕೇಳ್ದ ಜೈ. ಶ್ರವಣ್, ಆ ಗಿರಾಕಿ ಕೂಡ ನಮ್ಮ ಆಫೀಸ್ನಲ್ಲೇ ಇದ್ದಾನೆ, ಅದರಲ್ಲೂ ಅವನು ನನ್ನ ಟೀಮ್ ಲೀಡರ್ ಕಣೋ ಅಂತ ಬೇಸರದಿಂದ ಮುಖ ಇಟ್ಕೊಂಡು ಕೆಂಪಗಾಗಿ ಮುಖ ಸುಕ್ಕುಗಟ್ಟಿಸಿ ಹೇಳ್ದ. ಏನೋ ಅನ್ನುತ್ತಾ ಶಾಕ್ ಆದ ಜೈ ಕಾರನ್ನು ಒಂದು ಕಡೆ ಪಾರ್ಕ್ ಮಾಡಿ ಅದೇ ಶಾಕ್ನಲ್ಲಿ ಆರುಷ್ ಕಡೆ ನೋಡಿದ್ರೆ ಆರುಷ್ ವಿರಕ್ತಿಯಿಂದ ನಗ್ತಾ, ನೀನೇ ಹೀಗೆ ರಿಯಾಕ್ಟ್ ಆದರೆ ನಾನು ಹೇಗೆ ರಿಯಾಕ್ಟ್ ಆಗಿರ್ತೀನಿ ಅಂತ ಯೋಚಿಸು. ಅವ್ನು ನನ್ನ ಕಣ್ಣೆದ್ರೆ ಕಾಣಿಸ್ತಿದ್ರೆ ನರಗಳು ಸಿಡಿಯುವಂತಾಗುತ್ತೆ ಗೊತ್ತಾ. ಅದರಲ್ಲೂ ಅವನು ಇಂದಿಗೂ ನನ್ನ ಹೆಂಡತಿನ ಮರೆತಿಲ್ಲ, ಇನ್ನೂ ಅವಳನ್ನ ಪ್ರೀತಿಸ್ತಾನೇ ಇದ್ದಾನೆ. ನನ್ನ ಎದುರಿಗೆ ಅವಳಿಗೆ ಸೈಟ್ ಹೊಡಿತಿದ್ರೆ ಕೋಪ ಹೆಚ್ಚಾಗ್ತಿದೆ ಅಂತ ಅನ್ನಲಾಗಿ ಜೈಗೆ ನಗು ಬಂದು, ಏನು ಬಾವಾ, ತಂಗಿಯನ್ನ ಹೆಂಡತಿ ಅಂತ ಫಿಕ್ಸ್ ಆಗಿಬಿಟ್ಟಿಯಾ? ಏನು ನನ್ನ ಹೆಂಡತಿ ಅಂತ ಪದೇ ಪದೇ ಅಂತಿದ್ದೀ ಅಂತ ಕೇಳ್ದ ತಮಾಷೆಯಾಗಿ. ಫಿಕ್ಸ್ ಮಾಡ್ಕೊಳ್ಳೋದು ಏನಲ್ಲೋ, ಅವಳು ನನ್ನ ಹೆಂಡತಿ ತಾನೇ, ಅವಳ ಕೊರಳಿಗೆ ನಾನು ತಾಳಿ ಕಟ್ಟಿದ್ದೀನಿ ಅಂತ ಅನ್ನಲು ಜೈ ಒಂದು ನಿಟ್ಟುಸಿರು ಬಿಟ್ಟು, ತಾಳಿ ಹಾಕೋದು ಬೇರೆ ಬಾವಾ, ಕಟ್ಟೋದು ಬೇರೆ. ಮಹಾರಥರ ಮಧ್ಯೆ, ಹಿರಿಯರ ಆಶೀರ್ವಾದಗಳ ಮಧ್ಯೆ, ಯುವತಿಯರ ಗಲಾಟೆಯ ಮಧ್ಯೆ, ಸಣ್ಣ ಮಕ್ಕಳ ನಗುವಿನ ಮಧ್ಯೆ, ಕೋಟಿ ಆಸೆಗಳೊಂದಿಗೆ ಗಂಡನ ಪ್ರೀತಿಯನ್ನು ಪೂರ್ತಿಯಾಗಿ ಪಡೆಯೋದಕ್ಕೆ ಸಿದ್ಧವಾಗ್ತಾ ಹೆಣ್ಮಗಳು ತನ್ನವರೆಲ್ಲರನ್ನೂ ಬಿಟ್ಟು ಗಂಡನೇ ಸರ್ವಸ್ವ ಅಂತ ಅಂದ್ಕೊಂಡು ಗಂಡನ ಮನೆಗೆ ಕಾಲಿಟ್ಟು ತನಗೆ ಬೇಕಾದನ್ನೆಲ್ಲ ಗಂಡನೇ ನೀಡ್ತಾನೆ, ತನ್ನನ್ನು ಎಲ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಅನ್ನೋ ನಂಬಿಕೆಯಿಂದ ಗಂಡನ ಮನೆಗೆ ಬರ್ತಾಳೆ ಹೆಣ್ಮಗಳು. ಆದರೆ ಇಲ್ಲಿ ಏನು ನಡೀತು? ನೀನೇನಾದರೂ ನನ್ನ ತಂಗಿ ಕೊರಳಿಗೆ ತಾಳಿ ಕಟ್ಟಿದ್ಯಾ? ಇಲ್ವಲ್ಲ. ಬಂಗಾರ ಸರ ತೊಗೊಂಡು ಹೋಗಿ ಹಾಕಿದೀಯಾ? ನನಗೆ ತಿಳಿದ ಮಟ್ಟಿಗೆ ಆ ಬಂಗಾರ ಸರ ಕೂಡ ನನ್ನ ತಂಗಿಗಾಗಿ ತಗೊಂಡಿದ್ದಾಗಿರಲ್ಲ ಅಂತ ಅನ್ನಲು ಆರುಷ್ ಅಸಹನೆಯಿಂದ ಮುಖ ಇಟ್ಟು, ಇವಾಗ ಈ ಚರ್ಚೆ ಬೇಡ, ಅರ್ಜೆಂಟಾಗಿ ನನ್ನನ್ನು ಪಬ್ಬು ಕರ್ಕೊಂಡು ಹೋಗಲೇ, ಈ ಆಲೋಚನೆಗಳಿಂದ ತಲೆ ಎಲ್ಲ ಒಡೆದು ಹೋಗ್ತಿದೆ ನನಗೆ ಅಂತ ತಲೆಯನ್ನು ಒತ್ಕೊಳ್ತಾ ಅನ್ನಲು ಜೈ ಕಂಗಾಲಾಗಿ ಬಾವಾ ಅಂತ ಆರುಷ್ ಕೈಯನ್ನು ಹಿಡ್ಕೊಂಡ. ಭಯ ಪಡಬೇಡ ಕಣೋ, ನನಗೇನೂ ಆಗಲ್ಲ ಅಂತ ಕಿರುನಗುವಿನೊಂದಿಗೆ ಹೇಳಿ ಬೇಗ ನಡಿ ಅಂತ ಅನ್ನಲು ಜೈ ಕೂಡ ವಾದ ಮಾಡದೆ ಸುಮ್ಮನೆ ಪಬ್ಗೆ ಕರ್ಕೊಂಡು ಹೋದ ಅವನ್ನ. ಒಳಗೆ ಹೋಗ್ತಿದ್ದಂತೆ ಆರುಷ್ ಮೊದಲಿಗೆ ಬೀರನ್ನು ಆರ್ಡರ್ ಮಾಡಿ ಅದು ಬಂದ ತಕ್ಷಣ ಕುಡಿಯೋದಕ್ಕೆ ಅಂತ ಕೈ ಎತ್ತದ ಅಷ್ಟೆ. ಮರುಕ್ಷಣವೇ ತನಗೆ ಮದುವೆಯಾದ ಮೊದಲ ದಿನ ಕುಡಿದಿದ್ದ ಸಮಯದಲ್ಲಿ ಅಹಿರಾ ಕಣ್ಣಲ್ಲಿ ಕಂಡಂತಹ ಭಯ ನೆನಪಾಗಿ ಬೀರ್ ಗಂಟಲೊಳಗೆ ಹೋಗಲೇ ಇಲ್ಲ. ಆ ಬೀರ್ ಕೂಡ ಗಂಟಲೊಳಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದಂತೆ ಅಸಹನೆಯಿಂದ ಅದನ್ನು ಪಕ್ಕಕ್ಕಿಟ್ಬಿಟ್ಟ. ಅದನ್ನೆಲ್ಲ ಗಮನಿಸಿದ ಜೈ ಆರುಷ್ನಲ್ಲಿ ಬದಲಾವಣೆ ಶುರುವಾಗಿದೆ ಅಂತ ಸಂತೋಷಪಟ್ಟ. ಅಹಿರಾ ಯಾಕೆ ಆರುಷ್ ಜೀವನಕ್ಕೆ ಬಂದು ತನ್ನ ಜೀವನವನ್ನು ಮುಡಿಪಕ್ಕಿಟ್ಟಿದ್ದಾಳೆ ಅಂತ ತಿಳಿಯದೆ ಆರುಷ್ ಬಗ್ಗೆ ಬೇಸರ ಪಡಬೇಕೋ ಏನೋ ಅರ್ಥ ಆಗದು. ನಿಜವಾಗ್ಲೂ ಏನಾಯ್ತು ಬಾವಾ, ನನಗೆ ಸ್ಪಷ್ಟವಾಗಿ ಹೇಳು ಅಂತ ಕೇಳ್ದ. ಇಲ್ಲಿವರೆಗೆ ಹೇಳಿದ್ನೋ ಕಟ್ಕತೆ ಅಂತ ಅಂದ್ಕೊಂಡಿದ್ಯಾ? ಪೂರ್ತಿ ಹೇಳಿದ್ದೀನಿ ಕಣೋ, ಇನ್ನು ಹೇಳೋದಕ್ಕೆ ಏನೂ ಇಲ್ಲ ಅಂತ ಬೇಸರದಿಂದ ಅಂದ ಆರುಷ್. ಜೈ ಮುಖ ಸಣ್ಣಗೆ ಮಾಡಿಕೊಂಡು, ನೀನು ಈ ಮಧ್ಯೆ ನನ್ನ ಮೇಲೆ ಜೋಕ್ ಮಾಡೋದು ಹೆಚ್ಚಾಗಿದೆ ಬಾವಾ. ನಾನು ಕೇಳಿದ್ದು ನನ್ನ ತಂಗಿ ಮೇಲೆ ನಿನ್ನ ಭಾವನೆ ಏನು ಅಂತ. ಅವಳಿಗಾಗಿ ನೀನು ಯಾಕೆ ಇಷ್ಟೊಂದು ತಗ್ತಿದೀಯಾ? ಅವಳಿಗೆ ಬಿದ್ದು ಹೋಗಿದೆಯಾ ಅಂದರೆ? ಇಲ್ಲ, ನನ್ನ ಜೀವನ ಸೀತು ಅಂತ ಅಂತೀಯಾ?
ಮತ್ತು ಆ ಸೀತು ಬಗ್ಗೆ ಪೂರ್ತಿಯಾಗಿ ಮರೆತು ನನ್ನ ತಂಗಿ ಹಿಂದೆ ತಿರುಗ್ತಿದ್ದಿ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನೀನೇ ಹೇಳು. ನನಗಂತೂ ಹುಚ್ಚು ಹಿಡಿಯುವಂಥ ಭಾವನೆ ಬರ್ತಿದೆ ಗೊತ್ತಾ ಅಂತ ತನ್ನ ಕಣ್ಣುಗಳನ್ನ ಗುಂಡಾಗಿಸ್ತಾ ಅನ್ನಲು ಆರುಷ್ ಕಣ್ಣು ಮುಚ್ಕೊಂಡು ಸುಮ್ಮನಿದ್ದ. ಉತ್ತರ ಹೇಳುವಷ್ಟು ಆಸಕ್ತಿ ಇಲ್ಲದೆ ಇರೋದ್ರಿಂದ ಆ ಕಣ್ಣುಗಳ ಹಿಂದೆ ಅಹಿರಾನಾಗ್ತಿರೋ ರೂಪ ಕಾಣಿಸ್ತಿದ್ದಂತೆ ಆರುಷ್ ತುಟಿಗಳ ಮೇಲೆ ಕಿರುನಗು ಬಂದು ಕಣ್ತೆರೆದು ಜೈ ಭುಜದ ಮೇಲೆ ಕೈ ಹಾಕಿ, ಅವಳು ನನ್ನ ಮೇಲೆ ಮಾಟ ಮಂತ್ರ ಮಾಡಿದಾಳೋ ಇಲ್ಲ ಬೇರೆ ಏನಾದರೂ ಮಾಡಿದಾಳೋ ತಿಳಿತಿಲ್ಲ, ಆದರೆ ನಿಜವಾಗಿ ಅವಳು ಪಕ್ಕದಲ್ಲಿದ್ದರೆ ನೀನು ಕೂಡ ನೆನಪಿಗೆ ಬರ್ತಿಲ್ಲ ಜೈ. ಅವಳಿಗೆ ಬಿದ್ದು ಹೋಗಿದ್ದೀನೇನೋ ಅಂತ ಭಯ ಆಗ್ತಿದೆ. ಆ ಭಯ ಏನಾದರೂ ನಿಜ ಆದರೆ ಸೀತುಗೆ ಅನ್ಯಾಯ ಮಾಡ್ದಾಗ್ತೀನಿ ಕಣೋ. ನಿಜಕ್ಕೂ ಆ ವೇಷದಲ್ಲಿ ಆ ನಿಶ್ಚಿತಾರ್ಥವನ್ನು ಮಾತ್ರ ನಿಲ್ಲಿಸ್ಬೇಕಂತ ಹೋದವನು ಯಾಕೆ ಅವಳು ಕೊರಳಿಗೆ ನಾನು ತಾಳಿ ಕಟ್ದೆ. ಆ ತಾಳಿ ಕೂಡ ನಂಗೆ ತುಂಬ ಇಷ್ಟವಾಗಿ ಆ ದಿನವೇ ಸೀತುಗೋಸ್ಕರ ಅಂತ ತೊಗೊಂಡಿದ್ದೆ. ನಿನಗೂ ಹೇಳಿದೆ, ಅದಕ್ಕೆ ಸೂತ್ರಗಳನ್ನು ಕೂಡ ಅಟ್ಯಾಚ್ ಮಾಡಿಸಿ ತಂದಿದ್ದೆ, ಆದರೆ ಅದು ಅಂದ್ಕೊಳ್ಳದೆ ಅಹಿರಾ ಕೊರಳನ್ನು ಸೇರಿ ಹೋಯಿತು. ನಿಜವಾಗಿಯೂ ಜೈ, ಆ ನಿಶ್ಚಿತಾರ್ಥ ಸಮಯದಲ್ಲೂ ಕೂಡ ನಾನು ಕೇವಲ ಅಹಿರಾನನ್ನ ಲವ್ವರ್ ಅಂತ ಹೇಳಿ ನಿಶ್ಚಿತಾರ್ಥ ನಿಲ್ಲಿಸಿ ಹೊರಟು ಹೋಗಬೇಕು ಅಂತ ಅಂದ್ಕೊಂಡೆ ಅಷ್ಟೇ ಹೊರತು ಮತ್ತೊಂದನ್ನು ನಾನು ಆಲೋಚಿಸಲಿಲ್ಲ. ಆದರೆ ಅವಳು ನನ್ನ ಎದುರು ನಿಂತು ಭಯದಿಂದ ನನ್ನ ಕಣ್ಣುಗಳನ್ನ ನೋಡಿದಾಗ ನನ್ನ ಮನಸ್ಸು ಎಷ್ಟು ವೇಗವಾಗಿ ಬಡ್ಕೊಂಡು ತಿಂತು ಗೊತ್ತಾ. ಕ್ಷಣವೂ ಕೂಡ ತಡ ಮಾಡದೆ ಅಹಿರಾನನ್ನು ನಿನ್ನವಳನ್ನಾಗಿ ಮಾಡ್ಕೊಂತ ನನ್ನ ಮನಸ್ಸು ತುಂಬ ಗಟ್ಟಿಯಾಗಿ ಹೇಳ್ತು. ಯಾಕೋ ಗೊತ್ತಿಲ್ಲ, ಅವಳು ನನ್ನವಳು ಅಂತ ಅನ್ನಿಸ್ತು. ತಡ ಮಾಡಿದ್ರೆ ಕೈ ಜಾರು ಹೋಗುತ್ತೆ ಅನ್ನೋ ಭಯ ಕೂಡ ಮೊದಲ ಬಾರಿಗೆ ತಿಳಿಯಿತು ನನಗೆ ಜೈ. ಅದಕ್ಕೆ ಇಂದು ಮುಂದು ಆಲೋಚಿಸದೆ ಅಹಿರಾಳನ್ನು ಮದುವೆ ಆಗಿಬಿಟ್ಟೆ. ಹೇಳಬೇಕಂದ್ರೆ ಆ ಕ್ಷಣ ಸೀತು ಕೂಡ ನೆನಪಿಗೆ ಬರಲಿಲ್ಲ ಗೊತ್ತಾ ಅಂತ ಕಿರುನಗುವಿನೊಂದಿಗೆ ಒಂದು ರೀತಿ ಲೋಕದಲ್ಲಿ ಹೇಳ್ತಿದ್ರೆ ಜೈ ನಗ್ತಾ ಕೇಳ್ತಿದ್ದ ಅವನು ಹೇಳೋದನ್ನು. ಇಷ್ಟರಲ್ಲಿ DJ ಮ್ಯೂಸಿಕ್ ಸೌಂಡ್ ಜಾಸ್ತಿ ಆಗಿದ್ದರಿಂದ ಆರುಷ್ ಕಿರಿಕಿರಿ ಅನುಭವಿಸಿ ಬೇಸರದಿಂದ ಹೊರಗೊಟ್ಟೋದ್ರೆ ಹಿಂದೆ ಜೈ 2 ಬೀರು ಬಾಟಲ್ಗಳನ್ನ ಹಿಡ್ಕೊಂಡು ಹೊರಗಡೆ ಓಡುತ್ತಾ ಬಂದ. ಕಾರ್ನಲ್ಲಿ ಕೂತಿದ್ದ ಆರುಷ್ ಜೈ ಬಂದ ಮೇಲೆ ಬೇಗ ಮನೆ ಕರ್ಕೊಂಡು ಹೋಗಲು, ಆ ಹುಚ್ಚಿ ಒಬ್ಬಳೇ ಇರ್ತಾಳೆ, ಯಾರಾದರೂ ಏನಾದರೂ ಅಂತಾರೆ, ಅವಳೇನೋ ಅವ್ರ ಮುಂದೆ ಹಾಗೆ ಇರ್ತಾಳೆ, ಅದರ ಕೋಪನೆಲ್ಲ ನನ್ನ ಮೇಲೆ ತೀರಿಸ್ಕೊಳ್ತಾ ನನಗೆ ತಿಕ್ಲು ಹತ್ತಿಸ್ತಾಳೆ ಅಂತಂದ. ಜೈ ಮಾತ್ರ ಸಂತೋಷವಾಗಿ ಪ್ರತಿಕ್ಷಣ ಆರುಷ್ ಅಹಿರಾ ಬಗ್ಗೆ ಆಲೋಚಿಸ್ತಿದ್ರೆ ಎಂದಿಗೂ ಅಹಿರಾನ ಬಿಡಲ್ಲ ಅಂತ ಬಲವಾದ ನಂಬಿಕೆ ಬಂತು ಆತನಿಗೆ. ಆದರೆ ಸಿತಾರ ಅಷ್ಟು ಸುಲಭವಾಗಿ ಆರುಷ್ನ ಬಿಡೋ ಜಾತಕದವಳಲ್ಲ. ತುಂಬ ತುಂಬ ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಖಂಡಿತ ತೊಂದರೆಗಳನ್ನ ಸೃಷ್ಟಿಸ್ತಾಳೆ ಅಂತ ಅವನಿಗೆ ಗೊತ್ತು. ಅಹಿರಾ ಆರುಷ್ ಇಬ್ಬರು ಆ ತೊಂದರೆಗಳನ್ನ ಹೇಗಾದರೂ ದಾಟಿ ಸಂತೋಷವಾಗಿದ್ದರೆ ಸಾಕು ಅಂತ ಅಂದ್ಕೊಂಡ. ಅದಕ್ಕಿಂತ ಮುಂಚೆ ಆರುಷ್ಗೆ ಅಹಿರಾ ಮೇಲಿರೋ ಪ್ರೀತಿನ ತಿಳಿಸಿದ್ರೆ ದೊಡ್ಡ ತೊಂದರೆ ಮುಗೀತೆ ಅಂತ ಫಿಕ್ಸ್ ಆದ. ಸ್ವಲ್ಪ ದೂರ ಹೋದ್ಮೇಲೆ ಕಾರ್ ಪಕ್ಕಕ್ಕೆ ಪಾರ್ಕ್ ಮಾಡಿದ ಜೈ. ಭಾವನಿಗೆ ಬೀರ್ ಆಫರ್ ಮಾಡಿದ್ರೆ ಬೇಡ ಅನ್ನೋ ಹಾಗೆ ತಲೆ ಆಡಿಸ್ದ. 2 ಬೀರ್ ಬಾಟಲಿಗಳನ್ನ ಜೈನೇ ಖಾಲಿ ಮಾಡೋದ್ರಿಂದ ಆರುಷ್ ನಗ್ತಾ, ನಾನು ಡ್ರೈವ್ ಮಾಡ್ತೀನಿ, ನೀನು ಪಕ್ಕಕ್ಕೆ ಬಾ ಅಂತ ಜೈನನ್ನು ಪಕ್ಕಕ್ಕೆ ಸರಿಸಿ ಡ್ರೈವಿಂಗ್ ಸೀಟನ್ನು ತಾನು ತಗೊಂಡ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮನೆಗೆ ಹೋಗಬೇಕು ಅನ್ನೋ ಆತುರದಿಂದ ಸ್ಪೀಡ್ ಹೆಚ್ಚಿ ಬೇಗ ಹೋಗೋದಕ್ಕೆ ಶುರು ಮಾಡ್ದ. ಅದನ್ನು ನೋಡಿದ ಜೈಗೆ ಟೆನ್ಷನ್ ಶುರುವಾಗಿ, ಸ್ಲೋ ಬಾವಾ, ಅಷ್ಟೊಂದು ತರಾತುರಿ ಯಾಕೆ ಅಂತ ಅಂದರೂ ಅವನು ಏನು ಲೆಕ್ಕಿಸಲಿಲ್ಲ. ಆ ಸ್ಪೀಡ್ನಿಂದ ಅರ್ಧ ಗಂಟೆ ತಗೊಳ್ಳೋ ಪ್ರಯಾಣವನ್ನು 1/4 ಗಂಟೆಯಲ್ಲಿ ಮುಗಿಸಿ, ನೀನು ಕೂಡ ಈ ದಿನ ಮನೆಯಲ್ಲಿ ಮಲ್ಕೋ, ಕುಡಿದು ಡ್ರೈವ್ ಮಾಡೋದು ಸೇಫ್ ಅಲ್ಲ ಅಂತ ಸೀರಿಯಸ್ ಆಗಿ ಹೇಳ್ದ. ನಾನು ಒಳಗೆ ಬರೋದು ಬೇಡ ಬಿಡು ಬಾಬಾ, ಹತ್ತಿರದಲ್ಲಿ ತಾನೇ ಇರೋದು, ಹೋಗ್ತೀನಿ ಅಂತ ಜೈ ಮುಖ ಗಂಟು ಹಾಕೊಂಡು ಅಂದರು. ಒಳಗೆ ಬಾ ಅಂತ ಆರುಷ್ ಸೀರಿಯಸ್ ಆಗಿ ಹೇಳಿದ್ರಿಂದ ಸರಿ ತಗೋ ನಡಿ, ನಾನು ಅಮ್ಮನಿಗೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿ ತಾಯಿಗೆ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಬರ್ತೀನಿ ಆರುಷ್ ಹತ್ರ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಒಳಗೆ ಹೋದ.
ಗಾರ್ಡನ್ಗೆ ಹೋದ ಅಮರೇಂದ್ರ ಅವ್ರು ಅಹಿರಾ ಪಕ್ಕದಲ್ಲಿ ಕೂತು ಏನು ನಡೀತಾ ಹೀರ ಯಾಕೆ ಅಷ್ಟೊಂದು ಕೋಪದಲ್ಲಿದ್ದಾನೆ, ಸಿತಾರ ಯಾಕೆ ನಿನ್ನ ಹಾಗಂತಿದ್ದಾಳೆ? ಏನಿಲ್ಲ ಮಾವನವರೇ, ಬಿಟ್ಬಿಡಿ ನಮ್ಮ ತೊಂದರೆಗಳು ನಮ್ಮದು ಅನ್ನಲು ಅಹಿರಾ ಕೈಯನ್ನು ಹಿಡ್ಕೊಂಡು ಅಮರೇಂದ್ರ ಅವರು, ನಿನ್ನ ತಂದೆ ಸ್ಥಾನದಲ್ಲಿಟ್ಟು ಮಾತಾಡು ಅಹಿರಾ. ನಿನ್ನ ತಂದೆಯೊಂದಿಗೆ ಹೀಗೆ ಓಪನ್ ಆಗಿರ್ತೀಯೋ ಇಲ್ಲೋ ಹಾಗೇ ಇರಬಹುದು. ನಿನಗೆ ತಿಳಿದೇ ಇರುತ್ತೆ ನಿನ್ನ ಮದುವೆ ಪೂರ್ತಿ ನನ್ನ ಮತ್ತು ನಿನ್ನ ಪಪ್ಪ ಪ್ಲ್ಯಾನ್ ಅಂತ. ಆದ್ದರಿಂದ ನಿನ್ನ ಮನಸ್ಸಲ್ಲಿ ಏನು ಇಟ್ಕೊಳ್ಬೇಡ. ನಿಜವಾಗಿದ್ದರೆ ನಿನ್ನ ನನ್ನ ಮನೆ ಸೊಸೆ ಮಾಡ್ಕೊಂಡ್ಮೇಲೆ ಆರಿಸ್ಗೆ ನಿಜ ಹೇಳ್ಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಅವನಷ್ಟು ಸುಲಭವಾಗಿ ನಂಬೋ ಜಾತಕದವನಲ್ಲ. ಹೇಗಾದರೂ ನೀನು ಅವನನ್ನು ಬದಲಾಯಿಸ್ತೀಯಾ ಅನ್ನೋ ನಂಬಿಕೆಯಿಂದ ಸುಮ್ಮನಿದ್ದೆ. ಅಂದ್ಕೊಂಡಂತೆ ಬದಲಾಯಿಸ್ತಿದೀಯಾ? ಅಂತಹ ನಿನ್ನ ಕಷ್ಟಗಳು ಬಂದರೆ ನಾನು ನೋಡ್ತಾ ಇರ್ತೀನ? ಏನು ತೊಂದರೆ? ಆರುಷ್ ನೀನೇನಾದರೂ ಅನ್ನ ಅಥವಾ ಇನ್ನೂ ಬೇರೆ ಏನಾದರೂ ಆಯಿತಾ ಅಂತ ಕೇಳಿದ್ರೆ ಅಹಿರಾಳಿಗೆ ನಡೆದದ್ದು ನೆನಪಿಗೆ ಬಂದು ಬಾವುಗಳಾಗ್ತಾ, ಇಲ್ಲ ಮಾವನವರೇ, ಶ್ರವಣ್ ಕೂಡ ನಾವು ಜಾಯ್ನ್ ಆಗಿರೋ ಕಂಪ್ನಿ ಟೀಮ್ ಲೀಡರ್ ಆಗಿದ್ದಾನೆ. ಇಷ್ಟು ಮುಂಚೆ ಪಪ್ಪ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದ, ಇವಾಗ ನಾನು ಇಲ್ಲ ತಾನೆ, ಅದಕ್ಕೆ ಕೆಲಸ ಬಿಟ್ಟು ಈ ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದಾನೋ ಏನೋ. ಆರುಷ್ ಟೀಮ್ ಲೀಡರ್ ಆಗಿ ಶ್ರವಣ್ ಪ್ರತ್ಯಕ್ಷನಾಗಿದ್ದಾನೆ. ಅವನ ಮುಂದೆ ನಾನು ಏನು ಮಾಡಬೇಕಾದ್ರೂ ತುಂಬ ಕಷ್ಟ ಆಗ್ತಿದೆ ಮಾವನವರೇ. ನಿಜವಾಗಿಯೂ ನಡೆದಿದ್ದೆಲ್ಲ ಶ್ರವಣಕ್ಕೆ ತಿಳಿದಿದ್ರು ಒಳ್ಳೆ ಮನಸ್ಸಿನಿಂದ ನನ್ನ ಕೈ ಹಿಡಿಯೋದಕ್ಕೆ ಮುಂದೆ ಬಂದಿದ್ದ. ಎಲ್ಲ ಸೆಟ್ ಆಯಿತು ಅಂದ್ಕೊಳ್ಳುವಾಗ ಕೊನೆಯಲ್ಲಿ ನೀವೆಲ್ಲ ಹೀಗೆ ಮಾಡಿದ್ರಿ. ಸರಿ, ನಡೆದಿದ್ದೇನೆಲ್ಲ ನಡೆದು ಹೋಯಿತು ಅಂತ ಎಲ್ಲ ಬಿಟ್ಟು ನನ್ನ ಲೈಫ್ ನಾನು ನೋಡ್ಕೊಳ್ಳೋಣ ಅಂದ್ಕೊಂಡ್ರು ಗಿಲ್ಟ್ ಫೀಲಿಂಗ್ ನನ್ನನ್ನು ತಿಂತಿದೆ ಮಾವ. ಶ್ರವಣ್ ಹಾಗೆ ಒಂಟಿಯಾಗಿ ಉಳ್ಕೊಳ್ಳೋದಕ್ಕೆ ಕಾರಣ ನಾನೇ ಅಂತ ಅನ್ನಿಸ್ತಿದೆ. ಮೊದಲಲ್ಲೇ ಸ್ಟ್ರಿಕ್ಟ್ ಆಗಿದ್ದಿದ್ರೆ ನಿಜವಾಗಿಯೂ ಈ ದಿನ ಶ್ರವಣ್ ನನಗಾಗಿ ಇಷ್ಟೊಂದು ಹಂಬಲಿಸ್ತಿರ್ಲಿಲ್ಲ. ಅವನಿಗಾಗಿ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡ್ತೀನಿ, ಶ್ರವಣನ್ನು ತನಗಿಂತ ಹೆಚ್ಚಾಗಿ ಪ್ರೀತಿಸ್ತಾಳವಳು ಅಂತ ಅಂದ್ಲು. ನನಗೂ ಆ ಹುಡುಗನನ್ನು ನೋಡ್ತಿದ್ರೆ ಬೇಸರ ಆಗುತ್ತಮ್ಮ. ಆದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಒಂದು ವೇಳೆ ನೀನು ಆ ಹುಡುಗನನ್ನು ಮದುವೆ ಆಗಿದ್ರೆ ಸಂತೋಷವಾಗಿರ್ತಿದ್ದೆ ಅನ್ನೋ ಚಾನ್ಸ್ ಕೂಡ ಇಲ್ಲ. ಇಲ್ಲಿ ಆರುಷ್ ಬದಲಾದರೆ ನಿನ್ನ ಜೀವನ ಸಂತೋಷವಾಗಿರುತ್ತೆ. ಇನ್ನು ಸಿತಾರ ಅಂದರೆ ಅವಳ ಸಂಗತಿ ನಾನು ನೋಡ್ಕೊಳ್ಬಲ್ಲೆ. ಆದರೆ ಅವನು ಯಾವಾಗ ಸಿತಾರ ಬಗ್ಗೆ ನಿಜ ತಿಳ್ಕೊಳ್ತಾನೋ ಆವಾಗಲೇ ಈ ಸಿತಾರ ನಿಮ್ಮ ಜೀವನದಿಂದ ಹೋಗ್ತಾಳೆ. ಅಲ್ಲಿವರೆಗೂ ಹೀಗೆ ಮಧ್ಯ ಮಧ್ಯದಲ್ಲಿ ಎಂಟ್ರಿ ಕೊಡ್ತಾನೆ ಇರ್ತಾಳೆ. ಇನ್ನು ನೀನು ಆರುಷ್ಗೆ ಕೂಡ ನಿಜ ಹೇಳಲ್ಲ, ನಮ್ಮನ್ನು ಹೇಳೋದಕ್ಕೂ ಬಿಡಲ್ಲ. ಆರುಷ್ ನಿಜ ತಿಳ್ಕೊಳ್ಳಲ್ಲ. ಎಷ್ಟು ದಿನ ಈ ತ್ರಿಕೋನ ಪ್ರೇಮವು ನನಗಂತೂ ಅರ್ಥ ಆಗ್ತಿಲ್ಲ. ಆದರೆ ತುಂಬ ಟೆನ್ಷನ್ ಆಗಿದೆ. ಏನೇ ಆದರೂ ಸರಿ, ನೀವಿಬ್ಬರು ಸಂತೋಷವಾಗಿರೋದು ಬೇಕು ನನಗೆ. ಅದಕ್ಕೆ ಶೀಘ್ರದಲ್ಲೇ ಸಿತಾರಾಗಿ ಮದುವೆ ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅಂತಂದರು ಅಮರೇಂದ್ರ ಅವರು. ಟ್ರೈ ಮಾಡಿ ಮಾವ, ನನಗೆ ತಿಳಿದ ಮಟ್ಟಿಗಳು ಖಂಡಿತ ಮದುವೆಗೆ ಒಪ್ಪಲ್ಲ. ಮುಖ್ಯವಾಗಿ ನಿಮ್ಮ ಮಗ ಇದ್ದಾನಲ್ಲ, ಯಾಕೆ ಅಂತ ನಿಮಗೂ ಗೊತ್ತು ಅಂತ ಅನ್ನಲು, ಗೊತ್ತು ಅನ್ನೋ ಹಾಗೆ ತಲೆ ಹಾಡಿಸಿದ ಅಮರೇಂದ್ರ ಅವರು, ನಾನು ಖಂಡಿತ ಮಾಡ್ತೀನಿ, ಇನ್ನುಳಿದದ್ದು ಅವನ ಹಣೆ ಬರಹ ಅಂತಂದರು. ಆ ನಂತರ ಮಾಮೂಲಿ ವಿಷಯಗಳೊಂದಿಗೆ ಜೋಕ್ಸ್ ಹಾಕ್ತಾ ನಗಿಸ್ತಾ ಕಷ್ಟಪಟ್ಟು ಅಹಿರಾಳನ್ನು ನಾರ್ಮಲ್ ಮಾಡಿದ್ರು ಅಮರೇಂದ್ರ ಅವರು. ಅದನ್ನೆಲ್ಲ ಹೊಸ್ತಿಲಿಂದ ನೋಡಿದ ಸಿತಾರ ತುಂಬ ಕೋಪದಿಂದ ತನ್ನ ರೂಮ್ಗೆ ಹೊಟ್ಟೋದ್ಲು. ಹೇಗಾದರೂ ಆರುಷ್ ಬಂದಮೇಲೆ ಮತ್ತೊಮ್ಮೆ ಬ್ರೈನ್ ವಾಶ್ ಮಾಡಿ ತನ್ನ ಕಡೆಗೆ ತಿರುಗಿಸ್ಕೊಳ್ಬೇಕಂತ ಫಿಕ್ಸ್ ಆದ್ಲು. ಸ್ವಲ್ಪ ಸಮಯದ ನಂತರ ರೂಮ್ಗೆ ಹೋದ ಅಹಿರಾ ಪ್ರಶಾಂತವಾಗಿ ಕೂತು ಯೋಗ ಮಾಡೋದಕ್ಕೆ ಶುರು ಮಾಡಿದ್ಲು, ತನ್ನ ಬ್ರೈನನ್ನು ನಾರ್ಮಲ್ ಆಗಿ ಬದಲಾಯಿಸ್ಕೊಳ್ಳೋದಕ್ಕೆ. ಗಂಟೆ ಕಾಲ ಹಾಗೇ ಇದ್ದ ಅವಳು ಆರುಷ್ ಬಂದು ಸದ್ದು ಕೇಳ್ತಿದ್ದಂತೆ ಯೋಗ ನಿಲ್ಲಿಸಿ ಮೇಲೆದ್ದು, ಬಂದ್ರಾ ನೀವು? ನಿಮ್ಗೆ ಕಾಯ್ತಿದ್ದೆ ಅಂತಂದ್ಲು. ಅಹಿರಾನನ್ನೇ ನೇರವಾಗಿ ನೋಡ್ತಿದ್ದ ಆರುಷ್ಗೆ ಜೊತೆ ಮಾತಾಡಿದ ಪ್ರತಿ ಮಾತು ನೆನಪಿಗೆ ಬಂದು ಅಹಿರಾನನ್ನು ಇಷ್ಟದಿಂದ ಗಮನಿಸ್ತಾ, ನಿಜವಾಗಿಯೂ ಅವಳು ತುಂಬ ಸುಂದರಿ ಕಣೋ, ಸೀತುಗಿಂತ ತುಂಬ ಸುಂದರವಾಗಿದ್ದಾಳೆ. ಇಂಥ ಹೆಂಡತಿ ಬಂದರೆ ನನ್ನಂತವನಿಗೆ ಹಬ್ಬವೇ. ಆದರೆ ನನ್ನ ಪರಿಸ್ಥಿತಿ ಅಂತ ಒಂದು ನಿಟ್ಟುಸಿರು ಬಿಟ್ಟು ಅಂದ್ಕೊಂಡು, ಸರಿ ನಡಿ ಡಿನ್ನರ್ ಮಾಡೋಣ, ಈಗಾಗಲೇ ಲೇಟ್ ಆಗಿದೆ ಅಂತ ಅಂದ. ಅಹಿರಾ ಡಿನ್ನರ್ ಅಂತ ಗೊಂದಲದಿಂದ ಮುಖ ಇಟ್ಟರೆ, ಹಾಂ ಡಿನ್ನರ್ ಮನೆಯಲ್ಲಿ ತಿಂತ, ಊಟ ಕೂಡ ನಾವು ರೆಂಟ್ ಪೇ ಮಾಡೋಣ, ಹೊರಗೆ ಹೋಗಿ ತರೋದು, ಹೊರಗೆಲ್ಲೋ ತಿನ್ನೋದು ಇಂತಹವು ಏನೂ ಬೇಡ ಅಂತ ಸೀರಿಯಸ್ ಆಗಿ ಹೇಳಿದ್ರಿಂದ ಅಹಿರಾ ಸರಿ ಅಂತ ತಲೆ ಆಡಿಸಿ ಡಿನ್ನರ್ ಮುಗಿಸಿ ಮೌನವಾಗಿ ಬೆಡ್ ಮೇಲೆ ಮಲಗಿ ಶ್ರವಣ್ ಬಗ್ಗೆ ಆಲೋಚಿಸ್ತಾ ಇದ್ಲು. ಅಹಿರಾ ತುಂಬ ಸಮಯದಿಂದ ಆಲೋಚನೆಯಲ್ಲಿ ಇರೋದನ್ನು ಗಮನಿಸಿದ ಆರುಷ್, ಏನು ಅಷ್ಟೊಂದು ಯೋಚಿಸ್ತಿದ್ದೀಯೇ? ಯಾವುದ್ರ ಬಗ್ಗೆ ಅಂತ ಕೇಳ್ದ. ಶ್ರವಣ್ ಬಗ್ಗೆ ಅಂತ ಅಚಾತುರ್ಯದಿಂದ ಹೇಳಿದ ಅಹಿರಾ ತಾನು ಏನು ಹೇಳಿದೆ ಅಂತ ಗ್ರಹಿಸಿ ಆರುಷ್ ಕಡೆ ನೋಡೋಷ್ಟರಲ್ಲೇ
ಕೋಪದಿಂದ ತನ್ನ ಕಡೆಗೆ ನೋಡ್ತಾ ಇದ್ದ ಆರುಷ್. ಅಹಿರ ಸ್ವಲ್ಪ ಭಯದಿಂದ ಅಂದರೆ ಶ್ರವಣ್ ಪಾಪ ನನ್ನಿಂದ ಆಗಿದ್ದಾನೆ, ಅದಕ್ಕೆ ಬೇಸರ ಆಗ್ತಿದೆ, ಅವನ ಬಗ್ಗೆ ಅದಕ್ಕೆ ಯೋಚಿಸ್ತಿದೆ ಆರುಷ್. ಅದಕ್ಕಿಂತ ಹೆಚ್ಚಾಗಿ ಏನಿಲ್ಲ, ನೀವು ಬೇರೆ ಏನು ಊಹಿಸ್ಕೊಳ್ಬೇಡಿ ಅಂತ ಅಂದ್ಲು. ನಿಜವೇನಾ? ನಿಜಕ್ಕೂ ಪ್ರೀತಿಸಿ ಮದುವೆ ಆಗಬೇಕಿತ್ತಂತೆ ಅಲ್ವಾ ಅನ್ನಲು ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿ ಆಲ್ರೆಡಿ ನಮ್ಮಿಬ್ಬರ ಮದುವೆ ಆಗೋಗಿದೆ ಆರುಷ್. ಆದ್ದರಿಂದ ಬೇರೆಯವ್ರ ಬಗ್ಗೆ ಆಲೋಚಿಸೋಷ್ಟು ದೊಡ್ಡ ಮನಸ್ಸು ನನಗಿಲ್ಲ. ಕೇವಲ ನನ್ನ ಆಲೋಚನೆಯಲ್ಲಿ ನೀವು ಮಾತ್ರ ಇದ್ದೀರಿ, ಮನಸ್ಸಿನಲ್ಲಿ ಅಂದರೆ ಮಾತ್ರ ನನಗೆ ಗೊತ್ತಿಲ್ಲ ಅಂತ ಹೇಳಿ ಆಪೋಸಿಟ್ ಸೈಡ್ ತಿರುಗಿ ಮಲ್ಕೊಂಡ್ರೆ ಆರುಷ್ ಕೂಡ ಆಪೋಸಿಟ್ ಸೈಡ್ ತಿರುಗಿ ಮಲಗಿ, ನಿನ್ನ ಮನಸ್ಸಿನಲ್ಲಿ ನಾನು ಇದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸೊಳಗೆ ಮಾತ್ರ ನೀನು ಬಂದುಬಿಡ್ತಿದ್ಯಾ. ನಿನ್ನನ್ನು ಹೇಗೆ ಹೋಗಲಾಡಿಸ್ಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂದ್ಕೊಳ್ತಾ ಅಸಹನೆಯಿಂದ ಹಾಗೆ ಬದಲಾದ. ಹಾಗೇ ದಿನಗಳು ಕಳೀತಾ ಶ್ರವಣ್ ಮುಂದೆ ಆರುಷ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿರುವಂತೆ ಬಿಹೇವ್ ಮಾಡ್ತಾ ಸ್ವಲ್ಪ ದೂರವಾಗಿರೋದನ್ನು ತನ್ನ ನಡವಳಿಕೆಯಿಂದ ಹೇಳುತ್ತಲೇ ಇದ್ದರೆ ಶ್ರವಣ್ ಅದನ್ನು ನಮ್ಮದೇ ಎಂದಿಗೂ ಅಹಿರಾ ತನ್ನ ಜೀವನಕ್ಕೆ ಬರ್ತಾಳೆ ಅನ್ನೋ ನಂಬಿಕೆಯಿಂದ ಕಾಯ್ತಾ ಇದ್ದ. ಮತ್ತೊಂದೆಡೆ ಆರುಷ್ಗೆ ಅಹಿರಾ ಮೇಲೆ ತನಗೆ ಯಾಕೆ ಭಾವನೆಗಳು ಬರ್ತಿವೆಯೋ, ಯಾಕೆ ಅಹಿರಾ ಮಾತ್ರ ತನ್ನ ಆಲೋಚನೆಯಲ್ಲಿ ಇರ್ತಾಳೋ ಗೊತ್ತಿಲ್ಲದೆ ಸಿತಾರ ತನ್ನ ಜೊತೆ ಮಾತಾಡೋದಕ್ಕೆ ಪ್ರಯತ್ನಿಸಿದ್ರು ಎಷ್ಟೋ ಬಾರಿ ಅವಾಯ್ಡ್ ಮಾಡ್ತಾ ಬಂದಿದ್ದಾನೆ. ಇನ್ನೊಂದೆಡೆ ದೇವ್ಗದೆಲ್ಲ ತಿಳಿಯುತ್ತಲೇ ಇದ್ದರೂ ಶ್ರವಣ್ ಹೀಗಾದರೂ ಬದಲಾಗ್ತಾನೇನೋ ಅಂದ್ಕೊಂಡು ಬಿಟ್ಬಿಟ್ಟ. ಅಷ್ಟರಲ್ಲಿ ಶ್ರವಣ್ ತಂದೆ ತಾಯಿಯೊಂದಿಗೆ ಮಾತಾಡಿ ಅವನಿಗೆ ಒಳ್ಳೆ ಹುಡುಗಿ ನೋಡು ಮದುವೆ ಮಾಡೋ ಜವಾಬ್ದಾರಿ ತನ್ನದೇ ಅಂತ ಮಾತು ಕೊಟ್ಟು ಬಂದಿದ್ದ. ಆ ಮಾತಿಂದ ಸ್ವಲ್ಪ ಮಟ್ಟಿಗೆ ಸಂತೋಷಪಟ್ಟರು ಶ್ರವಣ್ನ ತಂದೆ ತಾಯಿ. ಅಹಿರಾ ಹೇಗೆಯೂ ಶ್ರವಣ್ ಸಿಗಲ್ಲ, ಅದರಿಂದ ರಿಯಾಲಿಟಿನ ಒಪ್ಕೊಳ್ತಾ ತಮ್ಮ ಮಗ ಸಂತೋಷವಾಗಿದ್ದರೆ ಸಾಕು ಅಂತ ಅಂದ್ಕೊಂಡ್ರು. ಮತ್ತೊಂದೆಡೆ ಆರೋಹಿ ಅಹಿರಾ ವಿಷಯದಲ್ಲಿ ಏನು ಮಾಡಬೇಕಂತ ತಿಳಿದೇ ತನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆರೋಹಿ ಮಾತ್ರ ತಂದೆ ಮೇಲೆ ಕೋಪದಿಂದ ಮಾತುಗಳನ್ನ ನಿಲ್ಲಿಸಿದ್ದ. ಇನ್ನು ಅವ್ಯಾನ್ ಆರೋಹಿ ಆ ದಿನದಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿರೋದ್ರ ಜೊತೆಗೆ ತನ್ನೊಂದಿಗೆ ಮಾತುಗಳನ್ನ ಕಡಿಮೆ ಮಾಡಿದ್ರಿಂದ ಸ್ವಲ್ಪ ಡಲ್ ಆಗಿದ್ದ. ಆದರೆ ಕಾರಣ ಏನು ಅಂತ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿವರೆಗೂ ಪ್ರತಿ ಸಣ್ಣ ವಿಷಯವನ್ನು ತನ್ನ ಜೊತೆ ಹೇಳ್ತಿದ್ದ ಆರೋಹಿ ಇದನ್ನು ಮುಚ್ಚಿಟ್ಟಿದ್ದಾಳೆ ಅಂದರೆ ಹಿಂದೆ ಏನಾದರೂ ಕಾರಣ ಇರಬಹುದು ಅನ್ನೋ ನಂಬಿಕೆಯಿಂದ. ಇನ್ನು ಮಾವನಿಗೆ ಹೆದರುತ್ತಲೇ ಆರೋಪ್ ಅಂತ ಇನ್ನೂ ಕ್ಲೋಸ್ ಆಗೋದ್ಲು. ಸಾನ್ವಿ ಇದೆಲ್ಲ ನೋಡ್ತಿದ್ರು ತಲೆ ಮುಟ್ಕೊಳ್ಳೋದನ್ನು ಬಿಟ್ಟು ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಕಾವ್ಯ ಆರವ್ ತನ್ನ ಮಗಳನ್ನು ಬಿಡಲ್ಲ ಅಂತ ತಿಳಿದಿದ್ದರಿಂದ ಅಷ್ಟಾಗಿ ಲೆಕ್ಕಿಸ್ಕೊಳ್ಳಿಲ್ಲ. ಆರೋಹಿ ಕೂಡ ಡಲ್ ಆಗಿರೋದನ್ನು ಗಮನಿಸಿ ಇಬ್ಬರ ಮಧ್ಯೆ ಏನಾದರೂ ತೊಂದರೆ ಇರಬಹುದು, ಸಣ್ಣದಾಗಿದ್ದರೆ ಅವರೇ ಸಾಲ್ವ್ ಮಾಡ್ಕೊಳ್ತಾರೆ, ಮಧ್ಯಕ್ಕೆ ಹೋಗಿ ಕೆಣಕೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡ್ಳು. ಹಾಗೆ ಮತ್ತೊಂದು 3 ತಿಂಗಳು ಕಳೆದು ಹೋದವು. ಈ 3 ತಿಂಗಳಲ್ಲಿ ಸಿತಾರ ಕೈ ಪೂರ್ತಿಯಾಗಿ ಗುಣ ಆಗೋದ್ರೆ ಆರುಷ್ ತುಂಬ ಮಟ್ಟಿಗೆ ತನ್ನ ಆಲೋಚನೆಯಲ್ಲಿ ಮನಸ್ಸಿನಲ್ಲಿ ಆರೋಹಿಯನ್ನೇ ತುಂಬಿಕೊಂಡಿದ್ದ. ಅದು ಯಾಕೋ ತಿಳಿದಿದ್ರೂ ಅಹಿರಾಳೆ ತನ್ನ ಸೋಲ್ಮೇಟ್ ಅಂತ ಬಲವಾಗಿ ನಂಬಿ ಅವಳನ್ನ ನಿಧಾನವಾಗಿ ಇಷ್ಟಪಡೋದಕ್ಕೆ ಶುರು ಮಾಡಿದ್ದ. ಅದು ಅಹಿರಾಳಿಗೆ ಅರ್ಥ ಆಗಿ ಸ್ವಲ್ಪ ಮಟ್ಟಿಗೆ ಸಂತೋಷಪಟ್ಲು. ಆದರೆ ನಿಜ ತಿಳಿದೆ ಆರುಷ್ಗೆ ಹತ್ರ ಆಗುವ ಪ್ರಯತ್ನ ಮಾಡಬಾರದು ಅಂತ ಫಿಕ್ಸ್ ಆದ್ಲು. ಅಮರೇಂದ್ರ ಅವರಿಗೆ ಆರುಷ್ನಲ್ಲಿ ಬದಲಾವಣೆ ಕಂಡುಬಂದು ತುಂಬ ಸಂತೋಷಪಟ್ಟರು. ಇನ್ನೊಂದೆಡೆ ಆರುಷ್ ಪರ್ಫಾರ್ಮೆನ್ಸ್ ಸ್ಕಿಲ್ಸ್ ತುಂಬ ಇಷ್ಟ ಆಗಿದ್ದರಿಂದ ಅವನನ್ನ ಟ್ರೈನಿಂದ ಟೀಮ್ ಮೆಂಬರ್ ಆಗಿ ಬದಲಾಯಿಸಿ ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಮಾಡಿದ್ರು. ಮತ್ತೊಂದೆಡೆ ಅಹಿರಾ ತನ್ನ ಟ್ಯಾಲೆಂಟ್ ನಿರೂಪಿಸ್ಕೊಳ್ತಾ ಎಲ್ಲರೂ ಪ್ರಶಂಸೆ ಪಡಿತಿದ್ಲು. ಈ 3 ತಿಂಗಳಿಂದ ಒಬ್ಬರ ಸ್ಯಾಲ್ರಿ ಅಮರೇಂದ್ರ ಅವರಿಗೆ ಹೋಗ್ತಿದ್ರೆ ಮತ್ತೊಬ್ಬರ ಸ್ಯಾಲ್ರಿ ಅವರ ಖರ್ಚುಗಳಿಗೆ ಒಂದು ಸ್ಕೂಟಿ ಕೊಂಡಿದ್ದರಿಂದ ಅದಕ್ಕೆ ಖರ್ಚಾಗಿ ಹೋಗ್ತಿತ್ತು. ಇದೆಲ್ಲ ನೋಡ್ತಿ ಸಿತಾರ ಮಾತ್ರ ಹೊಟ್ಟೆ ಉರಿಯಿಂದ ಬೇಯ್ತಿದ್ಲು. ಎಷ್ಟು ಮದುವೆ ಸಂಬಂಧಗಳನ್ನ ತಂದರೂ ಇಷ್ಟ ಇಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ವ್ಯಂಗ್ಯಗಳು ಹೇಳ್ತಾ ವಾಪಸ್ ಕಳಿಸ್ತಾನೇ ಇದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.